ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್. ಚಿಂತನ ವ್ಲಾಗ್ಸ್, ಅವಳು ವ್ಲಾಗ್ಸ್ ಮಾಡ್ತಾಳೆ. ಇದು ಲಾಸ್ಟ್ ಡಿಸೆಂಬರಲ್ಲಿ ಲಾಸ್ಟ್ ಟ್ರಿಪ್ ನಾವು ಹೋಗ್ತಾ ಇರೋದು. ನೆಕ್ಸ್ಟ್ ಇಯರ್ ಯಾವಾಗ ಹೋಗ್ತೀವಿ ಗೊತ್ತಿಲ್ಲ, ಬಟ್ ಇವಾಗ ಮಾತ್ರ ಮಜಾ ಮಾಡ್ಕೊಬರಕ್ಕೆ ಹೋಗ್ತಿದ್ವಿ. ಅಯ್ಯಪ್ಪ, ಇಲ್ಲಿ ಎಲ್ಲಿ ಅವನ ಕಾರು ಕಾಣಿಸ್ತಾ ಇದೆಯಾ? ಅವ್ನು ಕಾಣಿಸ್ತಿದೆ. ಅವನ ಕಾರ್ಗೇನೋ ಹಾಕಿಸ್ಕೊಳಕ್ಕೆ ಬಂದವನೇ, ನಿಜವಾಗ್ಲೂ ಗೊತ್ತಿಲ್ಲ ಕಾರ್ ಬಗ್ಗೆ. ಕರ್ಕೊಂಡೋದ್ರೆ ಮಜಾ ಮಾಡ್ಕೊಂಡು ಹೋಗೋದು ಮಾತ್ರ ಗೊತ್ತು ಅಷ್ಟೇ. ಈ ತಕ್ಕ ಏನಾದ್ರು ಕಂಟೆಂಟ್ ಕೊಡಿ ಅಕ್ಕ. ಈ ಕಡೆ ತಿರುಗಿ ಒಂಚೂರು ಹಂಗೆ. ನಾನೇ ಕಂಟೆಂಟ್ ಆಯ್ತೀನಿ, ನೋಡ್ಕೊ. ಇವತ್ತು 10 ನಿಮಿಷಕ್ಕೆ ನಿಲ್ಸ್ ನಾನೇ ದೊಡ್ಡ ಕಂಟೆಂಟ್ ನಿಂಗೆ ಇವತ್ತು. ಬ್ರೋ ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಮಾತು ನಿಲ್ಲಿಸ್ಬಿಡ್ತಾರಲ್ಲ. ಏನು ವಿಡಿಯೋ ಸ್ಟಾರ್ಟ್ ಮಾಡ್ದಂಗೆ ಮಾತಾಡೋದು? ನಾವೇ ಕಂಟೆಂಟ್ ಹೇಳ್ಕೊಬಿಟ್ಟು ನಾವೇ ಮಾತಾಡಿದ್ರೆ ನಾನೇ ವಿಡಿಯೋ ಮಾಡ್ಕೊಬಿಡ್ತೀನಿ ಬಿಡು. ಬ್ರೋ ನೀವು ಕೊಟ್ಟಿರೋ ಕ್ಲಿಪ್ಪಿಂಗ್ಸ್ ಕೊಟ್ಬಿಡು ಆಯ್ತಾ? ನಿಜ ನಂಗೆ ಗೊತ್ತು. ಟೋಟಲಿ ಫ್ಲಾಟ್ ಇವತ್ತು 100% ನಾನೇ ದೊಡ್ಡ ಕಂಟೆಂಟ್. 10 ನಿಮಿಷಕ್ಕೂ ನಿಲ್ತೀವಿ. ಇವಾಗ ಹೋಗಕ್ಕೆ ಬಿಡಲ್ಲ ನಮ್ಗೆ ಟ್ರಿಪ್ನ ನೆಮ್ಮದಿಯಾಗಿ. ಎಲ್ಲರಿಗೂ ನೀವು ಬಂದ ತಕ್ಷಣ ಡೋರ್ ಕಿಟಕಿ ಓಪನ್ ಮಾಡಿದ ತಕ್ಷಣ ಅನ್ಕೊಂಡೆ ಯಾವ ಕಾಣಿಸ್ತೀರ. ಅದಕ್ಕೆ ಮುಂದೆ ಬನ್ನಿ ನಾವು. ಅಲ್ಲೇ ಇದೆ ಪಿಕಾಕ್ ಟೆಂಪಲ್. ನೋಡೋದು ಅಲೆ ಕಾಣಿಸ್ತಾ ಇದೆ, ಅಲೆ ಕಾಣಿಸ್ತಿದೆ ನೋಡಿ. ಅಲ್ಲಿ ದೇವಸ್ಥಾನ ಹತ್ರ ಏನಾದ್ರು ಸಿಕ್ಕರೆ ಜ್ಯೂಸ್ ಗೀಸ್ ಕೊಡ್ತಾ ಇದ್ದೀನಿ. ನೋಡೋಣ ಬಾ, ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ ಮೇಲೆ. ಜೈನ್ ಟೆಂಪಲ್ ಅಲ್ವಾ? ಅಲ್ಲೆಲ್ಲೂ ಸಿಗ್ಲಿಲ್ವಲ್ಲ, ಕ್ರಾಸ್ ಅಲ್ಲಿ ಒಂದ್ ಸಿಕ್ತ ಅಷ್ಟೇ. ಅಲ್ಲೆಲ್ಲೂ ಪಾರ್ಕ್ ಮಾಡಕ್ಕೂ ಜಾಗ ಇರ್ಲಿಲ್ಲ. ಯಾಕೋ ಮನೋಜ್ ಕಾರ್ ಮೇಕೋಯ್ತಾ ಇಲ್ವಾ? ಓಡ್ಸು ಬೇಗ. ನಂಗೆ ಓಡ್ಸಕ್ ಬಂದಿದ್ರೆ ಇಷ್ಟೊತ್ತಿಗೆ ನಾನೇ ಕಿತ್ಕೊ ಓಡ್ಸಿರುವೆ. ಏನು ನಿಮ್ಗೊಂದು ಪರವಾಗಿಲ್ಲ, ರೈಸ್ ಪರವಾಗಿಲ್ಲ. ಟಿಫನ್ ಟೇಸ್ಟ್ ಮಾಡಿ ಟಿಫನ್ ತಗೋತವ್ರಿ ಇವ್ರು. ಅದು ಇಲ್ಲಿ ಅವ್ರು ಹೆಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಲ್ವಾ? ಚೆನ್ನಾಗಿಲ್ಲ ಅಂದ್ರೆ ವೇಸ್ಟ್ ಮಾಡ್ಬೇಕು. ಅದಕ್ಕೆ ಅವರೆಲ್ಲ ತಗೋತವ್ರೆ ಬಕ್ರಗಳು. ನಾವು ಮದುವಂತರು ಯಾವ ಚೆನ್ನಾಗಿರುತ್ತೆ ಅದನ್ನ ತಿನ್ನೋದು ಹೆಂಗೆ. ಇವಾಗ ಅದಕ್ಕೆ ನಾವು ಬುದ್ಧಿವಂತರ ಏನ್ ಗೊತ್ತಾ, ಫ್ರೂಟ್ಸ್ ತಿಂತಾ ಇದೀವಿ ಫಸ್ಟು. ನಿಮ್ ತರ ತಿನ್ನಲ್ಲ ನಾವು. ಈ ಕಡೆ ನೋಡು ಮನೋಜ್, ರಿಷಿಕಿನ್ ತೋರಿಸ್ತೀನಿ ನೋಡಿ ಈ ಕಡೆಗೆ. ಇದೆಲ್ಲ ಇಟ್ಕೊಂಡು ಆಮೇಲೆ ಇದು ಮಾಡಬೇಡಿ. ಬ್ಲಾಗ್ಸ್ ಏನೋ ನೋಡ್ಗಿಡ್ಬಿಟ್ರೆ ಬ್ಲಾಸ್ಟ್. ಸುಮ್ಮನೆ ಹಂಗೆ ರೇಗಿಸ್ಕೊಳ್ಳಿ. ನೆಕ್ಸ್ಟ್ ರೆಸಿಪಿ ಟೇಸ್ಟ್ ಮಾಡಕ್ಕೆ ಹೋಯ್ತವ್ರೆ ಅಕ್ಕ. ನೀವು ಹೇಳ್ತ್ರಾ ದೋಸೆ? ಇಲ್ಲ, ಇವಾಗ ಹೇಳ್ತಾ ಇದ್ದೀನಿ. ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಬೇಕಾ ರಿವ್ಯೂಸ್. ಸಾರಿ, ಮಸಾಲೆ ಇದೇ ತಗೊಂಡು ಅವಳು ಎಲ್ಲರಲ್ಲೂ ಚೂರು ಖಾಲಿ ಮಾಡ್ತಾರೆ. ಹೆಂಗೈತೆ ತಿನ್ಸಿ. ಚಟ್ನಿ ಬೇಕಾ ಸಾಗು ಬೇಕಾ? ಎರಡು ಸಾಗು, ಚಟ್ನಿ ಬೇಡ ನನಗೆ. ಓಕೆ, ತಿನ್ಬೋದು. ಚೆನ್ನಾಗಿದೆ ಅಲ್ವಾ? ಬಾತ್ಗಿಂತ ಆಕ್ಚುಲಿ ಟೇಸ್ಟ್ ಚೆನ್ನಾಗಿದೆ. ಮಸಾಲೆ ದೋಸೆ 2. ಹಲೋ, ಎಕ್ಸ್ಕ್ಯೂಸ್ ಮೀ ಗೈಸ್. ಮಸಾಲ ದೋಸೆ ಇನ್ನ 2 ಮಸಾಲೆ ದೋಸೆ. ಅದು ಕೊಡ್ತಾರಲ್ಲ, ತಿನ್ನಿ. ಖಾಲಿ ಮಾಡಿದಿಲ್ಲ ಇನ್ನೇನಲ್ಲಿ. ಏನೇ ತಿಂದೆ? ಒಂದೇ ಒಂದು ತಿಂಗ ಅದನ್ನ ವಾಪಸ್ ಕೊಟ್ಬಿಡ್ತೀನಿ ಬಿಡು. ಖುಷಾಲಿ, ಏನ್ ಯೋಚನೆ ಮಾಡ್ಬೇಡ. ಅಂಡೆ ಕೊಡ್ತಾರೆ, ತಿನ್ನು. ಮಳೆ ತಿಂತಾರೆ ಗಾಯ್ಸ್. ಇನ್ನೊಂದ್ಸಲ ಹೇಳಿ, ಅದನ್ನೇ ಝೂಮಕ್ಕೆ ತೋರಿಸ್ತೀನಿ. ರಿಪೀಟ್. ಹೇಳು ಇನ್ನೊಂದ್ಸಲ. ಮಾರ್ನಿಂಗ್ ಕೊಟ್ಟಿದ್ದೀನಿ ರೇಟ್ಸಂಗಿಲ್ಲ ಅಂತ.
ಕುಶಾಲ್ ಅವನು ಮನೋಜ್ ಅಲ್ಲ. ಕುಶಾಲ್ ರೇಕ್ಸಲ್ಲ ನಮಗೆ, ಅವ್ರು ನಮ್ಮ ಜೊತೆ ಮಾತೇ ಆಡಲ್ಲ ಕುಶಾಲಣ್ಣ. ಮಾತಾಡಲ್ವಾ? ಹಲೋ ಕುಶಾಲ್, ನಿನ್ನೆ ಉಳಿಸ್ತೀನಿ, ನಾವು ಉಳಲ್ಲ. ವಿಡಿಯೋ ಮಾಡ್ಕೊಂಡು ಬಿದ್ದಿದ್ದೋಗಿ ಮಾಡಿಸ್ತೀನಿ. ಇನ್ನೇನು ಕಾಲ್ಪಾಗ ಬಂದೇ ಬಿಟ್ವಿ. ಚಿಕ್ಕ ಚಿಕ್ಕ ಸ್ಟೆಪ್ಸ್ ಇದೆಲ್ಲ, ಜಾಸ್ತಿ ಇಲ್ಲ. ಇದು ಬೆಟ್ಟ ತೋರಿಸ್ಬೋದು. ಎಷ್ಟು ಭಯ ಟಿಕೆಟ್ ತಗೊಂಡ್ವಿ ಇವಾಗ ದೇವಸ್ಥಾನದ ಒಳಗಡೆ ಬಂದು. ಸೊ ಮೇಲ್ಗಡೆ ಹೋಗ್ತಿದ್ದೀವಿ, ಸ್ಟೆಪ್ಸ್ ಹತ್ಕೊಂಡು ಬಂದ್ವಿ. ಮೇಲ್ಗಡೆ ಹೆಂಗಿದೆ ಅಂತ ಗೊತ್ತಿಲ್ಲ, ನೋಡಬೇಕು. ಒಂದು ಥರ ಗೊತ್ತಾಗ್ತಾ ಇದೆ. ಬುದ್ಧ ಮಾತ್ರ ಇದೆ ಅಂತ ಇಲ್ಲಿಂದ ಇದು ಪಿಕಾಕ್ ಟೆಂಪಲ್ ಅಂತ. ಪಿಕಾಕ್ ಟೆಂಪಲ್ ಅದು ಅಲ್ಲ ಕೆಳಗಡೆನೆ. ಅಲ್ಲಿಗೆ ಹೋಗೇ ಇಲ್ಲ ಇನ್ನ ನಾವು. ಈ ಟೆಂಪಲ್ ಹೆಸರು ಸಮವರ್ಷಣ. ಸಮವರ್ಷಣ ವ್ಯೂ ಪಾಯಿಂಟ್. ಇಷ್ಟರಲ್ಲಿ ನೀನು ಒಂದಾಗಿದ್ದೆ ಆಗಿನ ಜನ್ಮದಲ್ಲಿ. ಇವಾಗ ಹೆಂಗಾಗ್ಬಿಟ್ಬಿಟ್ಟಿದೆ. ಇವಾಗ ಹೆಂಗಾಗಿದ್ವಿ, ಅವಾಗ ಅವ್ರ ಥರ ವಯಸ್ಸಾಗಿತ್ತು, ಅವ್ರ ಥರ ಸೀರೆ ಉಟ್ಕೊಂಡು ಗ್ಲಾಸಲ್ಲಿ ಕ್ಲೋಸ್ ಮಾಡ್ಬಿಟ್ಟವ್ರೆ. ಅದೇ ಎಲ್ಲ ಬುದ್ಧನೇ. ವ್ಯೂ ನೋಡು, ಅಲ್ಲಿ ಪಿಕಾಕ್ ಟೆಂಪಲ್ ಎಲ್ಲ ಅದು ಒಳಗಡೆ ಅದೊಂದೇ. ಅದು ಪಿಕಾಕ್ ಟೆಂಪಲ್ಗೆ ಬಿಡ್ತಿದ್ದಾರೆ ನೋಡು. ಆ ಜೈನ್ ಟೆಂಪಲಿಂದ ಒಳಗಡೆಯಿಂದನೇ ಬರಬೇಕು ಪಿಕಾಕ್ ಟೆಂಪಲಿಗೆ. ಆಮೇಲೆ ಅಲ್ಲೊಂದು ಬುದ್ಧ ಇದೆ ಒಳಗಡೆ. ಎಲ್ಲ ಒಟ್ಟಿಗೆ ಕವರ್ ಆಗುತ್ತೆ. ಇದು ಮುಗಿಸ್ಕೊಂಡು ನೆಕ್ಸ್ಟ್ ಹೋಗೋದು. ನಮ್ಮನ್ನ ಎಲ್ಲ ಒಳ್ಳೆ ಏನೋ ಅಫೆನ್ಸ್ ಮಾಡ್ತಿದ್ದೀವಿ ಅನ್ನೋ ರೇಂಜಿಗೆ ನೋಡ್ತವ್ರೆ. ನಂಗಂತೂ ಹೆಂಗನ್ಸುತ್ತೆ ಅಂದರೆ ಇವಾಗ ಸ್ಟಾರ್ಟ್ ಅಲ್ವಾ, ಅದಕ್ಕೆ ಶೈ ಅಯ್ಯೋ ಅಯ್ಯೋ ಏನು ಅನ್ಕೋತಾರೋ ಅಂತ. ಆಮೇಲೆ ಇಲ್ಲೂ ಸೇಮ್ ಬುದ್ಧನೇ. ಇಲ್ಲಿ ನೈಟ್ ಟೈಮೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಂತೆ. ಅದು ನ್ಯಾಚುರಲ್ ಮರ ಅಲ್ಲ, ಪ್ಲಾಸ್ಟಿಕ್ದು. ಪ್ಲಾಸ್ಟಿಕ್ ಮರ. ಅದೇ ಬಟ್ ಅವರು ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಂತೆ, ಲೈಟ್ ಎಲ್ಲ ಬರುತ್ತಂತೆ, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ಹಾಂ, ಇವರೆಲ್ಲ ಪ್ರಜೆಗಳು. ಸಖತ್ತಾಗಿದೆ ಅಲ್ಲ. ಆ್ಯಕ್ಚುಲಿ ವ್ಯೂ ನೋಡಿ ಏನು ಸಖತ್ತಾಗಿದೆ. ನಾವು ಕೆಳಗಡೆ ಪಾರ್ಕ್ ಮಾಡಿಬಿಟ್ಟು ಬಂದಿದ್ವಿ, ಬಟ್ ಇಲ್ಲೇ ಮೇಲೆ ಬರೋರು ಸ್ಟೆಪ್ಸ್ ಹತ್ಕೊಂಡು ಬರಲ್ವಲ್ಲ, ಅವರೆಲ್ಲ ಇಲ್ಲಿ ಬಂದು ಪಾರ್ಕ್ ಮಾಡ್ತಾರೆ. ಚೆನ್ನಾಗಿದೆ ಅಲ್ಲ, ವ್ಯೂ ಮಾತ್ರ ಸಖತ್ತಾಗಿದೆ. ಹೆಂಗನ್ನಿಸ್ತು ಪ್ಲೇಸು? ಹಾಕಿ ಇಸ್ಕೋ ಕಡೆ ಟೆಂಪಲ್ಸ್ ಈ ಥರ ಇದೆ ಅಲ್ಲ. ಇದೇನಂತಾರೆ ಗರುಡ ಕಂಬ ತಾನೇ? ಹೌದು, ಹಂಗೇನದಲ್ವ, ಎಲ್ಲ ದೇವಸ್ಥಾನ ಮುಂದೆನೂ ನಿಲ್ಸಿರ್ದು. ಬಾ ಇಲ್ಲಿಗೆ ಹೋಗೋಣ. ಎಸ್, ಟ್ರಯಾಂಗಲ್ ಫೋಟೋಗ್ರಫಿ. ನಾವು ಟಿಕೆಟ್ ತಗೊಂಡಿದ್ವಲ್ಲ, ಆ ಟಿಕೆಟ್ನ ಇವ್ರಿಗೆ ಕೊಟ್ಬಿಟ್ಟು ಕಳಿಸ್ಬಿಡುತ್ತೆ. ಹಿಂಗೆ ನಾವು ಅದು ಸಮಾಜ ಸೇವೆ ಅಂತಾರೆ. ನಾವೇ ದುಡ್ಡು ಕೊಟ್ಟಿದ್ದೀವಲ್ಲ, ಪಾಪ ಅವರು
ತೋರಿಸ್ಬಿಟ್ಟು ಹಾಂ ಕೊಡಬೇಕು ಎಷ್ಟು ಅದಕ್ಕೆ ನಿನ್ನ ಮದುವೆ ಆಯ್ತಲ್ಲ ನೆಕ್ಸ್ಟ್ ಪಾಪ ವಯಸ್ಸಾದವ್ರು ಕೊಡ್ತೀನಿ ಬಿಡ ಅಲ್ವೇನೆ ಕೊಟ್ನಲ್ಲ ನೋಡು ನಿನ್ಗೆ ಎತ್ತಕ್ಕಾಗಲ್ಲ ಅಂತ ಯಾವ್ದು ಹತ್ಕೊಬತ್ತಾರ ಇಲ್ಲ ಚೆನ್ನಾಗೈತೆ ಇಲ್ಲ ನಿಮಿಷ ಎಷ್ಟು ಜನ ಇದ್ದೀರಾ ನೀವು ಟಿಕೆಟು ಎಷ್ಟು ಜನ ಇದ್ದೀರಾ ನೀವು ಎರಡಾ ಒಂದು ತಗೊಳ್ಳಿ ಒಂದು ನೀವು ಕಡೆ ಒಂದು ಮಾತ್ರ ಮಾಡಿ ಫೈನಲಿ ನಾವು ಕೊಟ್ವಿ ಗೈಸ್ ಅಂದ್ರೆ ಇಬ್ರು ಇದ್ರು ಒಬ್ರು ಕೊಟ್ವಿ ಟಿಕೆಟ್ ಇನ್ನೊಬ್ರು ಟಿಕೆಟ್ ತಗೊಂಡಿದ್ದು ಹೇಳಿದ್ವಿ ಅಷ್ಟೇ ಒಂದ್ ಕೊಡೋ ಒಬ್ರಿಗೆ ಟಿಕೆಟ್ ತಗೊಳ್ಳಿ ಅದನ್ನ ಮುಚ್ಕೊಂಡೋಗಿ ಅರೆ ಅವ್ರು ಟಿಕೆಟ್ ತಗೊಳ್ಳಿ ನಿಮ್ ಪಾಡಿಗೆ ನೀವು ಹೋಗಿ ಇಬ್ರು ಕೊಟ್ಟಿದ್ವಿ ಅವ್ರು ಇಬ್ರು ಇದ್ರು ಒಂದ್ ಟಿಕೆಟ್ ತಗೊಳ್ಳಿ ನಾನು ಹೇಳ್ಬೇಡಲ್ಲಪ್ಪ ನಂಗೆ ಗೊತ್ತಿಲ್ಲ ಅಂತೀನಿ ಅಲ್ಲಿ ಮಕ್ಳಿಗೆ ಕೊಡ್ತಾ ಇದ್ದೀವಿ ಓಕೆ ಮಕ್ಕಳಲ್ವಾ ಕೊಡುವ ಏ ಆಯ್ತಲ್ಲ ನಂಗೆ ಇಲ್ಲಿಂದ ಉಳ್ಳಿದ್ರೆ ನಿಜವಾಗ್ಲೂ ಕೆಳಗೆ ಬರ್ತೀನಾ ಮೇಕ್ ಹೋಗಿರ್ತೀನಿ ಅಷ್ಟೇ ಕೆಳಗೆ ಬರಲ್ಲ ನಿಜ ತಾನೇ ಟಿಕೆಟ್ ಇದ್ಮೇಲೆ ಸುಮ್ಮನೆ ತಗೊಳ್ಳಿ ಯೂಸ್ ಮಾಡ್ಕೊಳ್ಳಿ ಅಂತ ಕೊಡೋದ್ ಬಿಟ್ಬಿಟ್ಟು ನೀನು ಟಿಕೆಟ್ ಕೊಟ್ರು ಏನಂದ್ರು ಗೊತ್ತಾ 50 ಜನ ಇದೀವಿ ಅನ್ಕೊಂತ ಟೀಸ್ ಮಾಡ್ಬಿಟ್ಟು ಹೋಯ್ತವ್ರೆ ನಾನು ಹೋಯ್ತೀನಿ ಏನ್ ಮಿತ್ಕೆ ನೀನು ಯಾವ ಟೈಮು ಚೆನ್ನಾಗಿ ಕಾಣಿಸಲ್ಲ ಬಾ ಯಾರು ಮನೋಜು ಆ್ಯಕ್ಚುಲಿ ಮನೋಜು ವೈಟ್ ಮನೋಜ್ ಇದ್ದಾನಲ್ಲ ವೈಟ್ ಮನೋಜ್ ನೀನು ಅವ್ರು ಬ್ಲ್ಯಾಕ್ ಮನೋಜ ಆ್ಯಕ್ಚುಲಿ ಏನು ಗೊತ್ತಾ ಇಬ್ರು ಮನೋಜ್ ಇದ್ದಾರೆ ಅಲ್ವಾ ಅದಕ್ಕೆ ನಾನು ಒಬ್ಬ ವೈಟ್ ಮನೋಜು ಒಬ್ಬ ಬ್ಲ್ಯಾಕ್ ಮನೋಜ್ ಅಂತ ಇಟ್ಟಿದ್ದೀನಿ ಬ್ಲ್ಯಾಕ್ ಮನೋಜ್ ಅಂದರೆ ಹಳೆ ಫ್ರೆಂಡು ಏನೋ ಇವನು ವೈಟ್ ಮನೋಜು ಅವರು ಬ್ಲ್ಯಾಕ್ ಮನೋಜು ಅಲ್ಲ ಯಾಕೆ ಬ್ಲ್ಯಾಕ್ ನಾನೇ ಹೆಸರಿಟ್ಟಿದ್ದೀನಿ ಈಗ ಅವಳಿಗೆಲ್ಲ ಅಂದಿದ್ದು ಗೀತೆಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡವ್ರು ಅವರು ಪ್ರೋ ಲೆಜೆಂಡಾ ಮುಂದೆ ನನಗೆ ಹೇಳ್ತೀವಿ ಒಪ್ಕೋಬೇಡಿ ಅಂತ ಯಾವತ್ತೂ ಕೊಡಿಸ್ತೀನಿ ಏನಲ್ಲ ಈ ಕಡೆ ರಿಕ್ಷೆ ಕಳಿದೆ ಸರಿ ನಂಗೆ ಕೊಡಿಸ್ಬೇಡಿ ಅಟ್ಲೀಸ್ಟ್ ಗೀತ್ ಹಾಕೊಂಗಾರು ಕೊಡ್ಸಿ ಫುಲ್ಲು ಸುಸ್ತಾಗ್ಬಿಟ್ಟವ್ರೆ ಅಕ್ಕ ನೋಡಿ ಗೀತಾ ಬೌಲ್ ಖಾಲಿ ಮಾಡೋಳೆ ಅವ್ರ ಪ್ಲೇಟ್ ಕೊಡ್ದೆ ಎಲ್ಲರೂ ಪ್ಲೇಟ್ ಅಲ್ಲಿ ನನ್ನ ಕೈ ಇಷ್ಟು ನೀಟಾಗೈತೆ ನಿನ್ನ ಕೈ ತೋರಿಸ್ ಹೆಂಗ್ ತಿಂದವ್ರೆ ಎಕ್ಕ ತಿಂತಾರ ಅದು ಒಂಚೂರು ಅನ್ನ ಬಿಟ್ಬಿಟ್ಟಿಲ್ಲ ನೆಕ್ಕೋ ನಿಮ್ ಕೇಳಿ ತಿಂತಾವಳೆ ಆ ಕಡೆ ವಿಡಿಯೋ ಮಾಡ್ತಾರೆ ಅಲ್ಲ ನಾನು ಒಬ್ಳುನೇ ವೆಜಿಟೇರಿಯನ್ ಹಿಂಗೆ ಕೂಡಿಸ್ಬಿಟ್ಟು ಎಲ್ಲ ತಿಂತವ್ರೆ ಯಾರು ಏ ಎತ್ಕೊ ಮರ್ಯಾದಿಂದ ಒಂಚಾರ ತಲೆ ನೋಡಿ ಅಲ್ಲಿ ಒಂಟೆ ಒಂದ ಏ ಬಿಲ್ ಎಷ್ಟಾಗೈತೆ ತೋರಿಸು 2571 ರೂಪಾಯಿ ಸಾಕಾ
2,000 ತಗೊಂಡು ನಾನ್ ವೆಜ್ ತಿಂದರೆ ವೆಜ್ ಆರ್ಡರ್ ಮಾಡಕ್ಕೆ ಬಂದಿರೋ ಗೀತಾ ಮೇಡಮ್ ಅವರು. ಊಟ ಐಸ್ ಕ್ರೀಮ್ ಅಲ್ಲಿ ಐಸ್ ಕ್ರೀಮ್ ಹಾಕಿ ಸಿಗುತ್ತಾ? ಐಸ್ ಕ್ರೀಮ್ ಅಲ್ಲ ನಾವು ಫ್ರೂಟ್ಸ್ ಕೇಳಿದ್ವಲ್ವಾ ಹೆಂಗ್ ಕೊಡ್ತೀರಾ ನೀವು? ಕಟ್ ಫ್ರೂಟ್ಸ್ ಆಯ್ತಾ? ಇಲ್ಲ ಅಂತೆ. ಇಲ್ಲ ಸಲಾಡ್ ಡಿಸ್ ಇದೆ, ಕುಕುಂಬರ್ ಸಲಾಡ್. ಗೋಯಿಂಗ್ ಬ್ಯಾಕ್ ಟು ಹೋಮ್. ನಾವು 4 ಜನ ಈ ಕಾರು, ಅವ್ರು 3 ಜನ ಆ ಕಾರು ಬಿಸಾಕ್ಬಿಟ್ಟು ಈ ಕಾರ ನಿಮ್ಗೆ ಕೂತಿದ್ವಿ. ನೋ ಸೀಟ್ನ ಇನ್ನು ಹಿಂದೆ ಹಾಕೊಂಡು ಮಲ್ಕೊಂಡೆ ಬಿಡು. ಲೆಕ್ಕ ನನ್ನ ಜಾಗ ನೀವು ಕೂತಿರೋದು ಬಿಡು. ಇಲ್ಲೊಬ್ಳು ಫೋನು, ಕೊಡಿ ಅಲ್ಲೊಬ್ಬ ಫೋನು. ನೀನಿರದೆ ಬದುಕಿರಲು ಹೇಳು ಉಪಾಯ. ಒಬ್ರು ಹೊರಟ್ರು ಮಂಡ್ಯದ ಹತ್ರ. ನೀ ಎಲ್ಲ ಹತ್ತಿದ್ಯಾ? ಸೊ ಗೈಸ್ ಲಾಸ್ಟ್ ಎಂಡಿಂಗ್ ಇನ್ನೇನು ಮನೆ ಹತ್ರ ಬರ್ಬೇಕಾದ್ರೆ ನಾನು ಯಾವ ವಿಡಿಯೋನೂ ಮಾಡ್ಕೊಳ್ಳೇ ಇಲ್ಲ, ಮರ್ತೇ ಹೋಗ್ಬಿಟ್ವಿ. ಮಂಡ್ಯದಲ್ಲಿ ಅವಳನ್ನ ಇಳಿಸಿದ್ದೆ ಲಾಸ್ಟು. ಅದಾದಮೇಲೆ ನನಗೆ ಫುಲ್ ಸುಸ್ತಾಗೋಯ್ತು, ಸ್ಟೆಪ್ಸ್ ಹತ್ಬಿಟ್ಟಿದೆ. ಅಂದರೆ ಆಕ್ಸಿಡೆಂಟ್ ಆದಮೇಲೆ ಸ್ವಲ್ಪ ವೀಕ್ ಆಗಿದ್ದೀನಿ ಅಂತ ಅನಿಸುತ್ತೆ. ಅಷ್ಟು ಜಾಸ್ತಿ ಸ್ಟ್ರೈನ್ ಆದರೂ ತಡ್ಕೊಳಕ್ಕಾಗಲ್ಲ, ಸುಸ್ತಾಗೋಕ್ಕೆ ಶುರು ಆಗಿಬಿಡುತ್ತೆ. ಸ್ವಲ್ಪ ವೀಕ್ ಆಗಿದ್ದೀನಿ ಅಂತ. ಈ ವಿಡಿಯೋದಲ್ಲಿ ನಾನು ಚಿಂತನನ್ನು ಕೊಲಾಬ್ ಮಾಡ್ಕೊತಿದ್ದೀನಿ. ಬಿಕಾಸ್ ನನ್ನ ಫೋನಲ್ಲೇ ಇಬ್ಬರು ವೀಡಿಯೋಸು ಮಾಡ್ಕೊಂಡಿರೋದು, ಒಂದರಲ್ಲೇ ಎಡಿಟ್ ಮಾಡಿಬಿಟ್ಟು ಕೊಲಾಬ್ ಆಪ್ಷನ್ ಇದೆ ಅಲ್ವಾ, ಸೊ ಕೊಲಾಬ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಅಷ್ಟೇ. ಅವಳ ಚಾನಲ್ಗೂ ಸಪೋರ್ಟ್ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಬಂದ್ಬಿಡಿ. ಥ್ಯಾಂಕ್ ಯು ಮಚ್.